ಎಲ್ಲರಿಗೂ ನಮಸ್ಕಾರಗಳು. ಪ್ರಿಯ ವಿದ್ಯಾರ್ಥಿಗಳೇ, SSLC ವಾರ್ಷಿಕ ಪರೀಕ್ಷೆ 2026 ಈಗಾಗಲೇ ತಾವು 4 ವಿಷಯದ ಪರೀಕ್ಷೆಯನ್ನು ಯಶಸ್ವಿಯಾಗಿ ಬರೆದಿದ್ದೀರಿ. ಈಗ ಸಮಾಜ ವಿಜ್ಞಾನ ವಿಷಯದ ಕೊನೆಯ 2 ದಿವಸಗಳ ತಯಾರಿ ಹೇಗಿರಬೇಕು, ಏನನ್ನು ಓದಿಕೊಳ್ಳಬೇಕು, ಸಂಭವನೀಯ ಪ್ರಶ್ನೆಗಳು ಯಾವುವು, ಮಾದರಿ ಉತ್ತರ ಹೇಗಿರಬೇಕು, ಈ ಬಗ್ಗೆ ಸಂಪೂರ್ಣವಾದ ಮಾರ್ಗದರ್ಶನವನ್ನು ಈ ಒಂದು ವಿಡಿಯೋದಲ್ಲಿ ನಾವು ಗಮನಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಪ್ರಮುಖವಾಗಿ ಈ ಅಂತಿಮ ಹಂತದ ತಯಾರಿಗೆ ನಮಗೆ ಈಗ ಕೇವಲ 2 ದಿವಸಗಳು ಮಾತ್ರ ಬಾಕಿ ಇರುತ್ತವೆ. ಈ 2 ದಿವಸಗಳಲ್ಲಿ ನಾನು ಈ ಒಂದು ವಿಡಿಯೋದ ಮುಖಾಂತರ ಕೇವಲ 3 ಗಂಟೆಗಳಲ್ಲಿ ಸಮಾಜ ವಿಜ್ಞಾನ ವಿಷಯದ ಸಂಪೂರ್ಣ ತಯಾರಿಯನ್ನು ಹೇಗೆ ಮಾಡಿಕೊಳ್ಳಬೇಕು ಎಂಬುದನ್ನು ವಿವರಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಏನು ಯೂಟ್ಯೂಬ್ ಲಿಂಕ್ ಇದೆ, ಆ ಯೂಟ್ಯೂಬ್ ಮೂಲಕ ತಾವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ, ಈ ಅಂತಿಮ ಹಂತದ ತಯಾರಿಯನ್ನು ಕೇವಲ 3 ಗಂಟೆಗಳಲ್ಲಿ ಹೇಗೆ ನಾವು ಮಾಡಬೇಕು ಅನ್ನುವುದನ್ನು ನಾನು ಸಂಪೂರ್ಣವಾದ ಮಾರ್ಗದರ್ಶನ ನೀಡ್ತೀನಿ. ಪ್ರಿಯ ವಿದ್ಯಾರ್ಥಿಗಳೇ, ಈಗಾಗಲೇ ತಮಗೆ ತಿಳಿದಿರುವಂತೆ ಸಮಾಜ ವಿಜ್ಞಾನ ವಿಷಯದಲ್ಲಿ ನಾವು ತಯಾರಿಯನ್ನು ಮಾಡಿಕೊಳ್ಬೇಕು ಅಂತಂದರೆ ಅತಿ ಪ್ರಮುಖವಾಗಿ ಮೊದಲು ಗಮನಿಸಬೇಕಾದಂಥ ಅಂಶಗಳನ್ನು ಒಂದು 5 ನಿಮಿಷಗಳಲ್ಲಿ ನಾವು ಚರ್ಚಿಸೋಣ. ವಿದ್ಯಾರ್ಥಿಗಳೇ, ಸಮಾಜ ವಿಜ್ಞಾನ ವಿಷಯದಲ್ಲಿ ಒಟ್ಟು 80 ಅಂಕಗಳಿಗೆ ಪರೀಕ್ಷೆ ಬರುತ್ತದೆ ಅನ್ನೋದು ತಮಗೆಲ್ಲ ತಿಳಿದಿದೆ. ಈ 80 ಅಂಕಗಳನ್ನು ವಿಭಾಗವಾಗಲು ಹೇಗೆ ಹಂಚಿಕೆ ಮಾಡಲಾಗಿದೆ ಅಂತಂದರೆ, ಇತಿಹಾಸ ವಿಭಾಗದಲ್ಲಿ 25 ಅಂಕಗಳು, ರಾಜ್ಯಶಾಸ್ತ್ರದಲ್ಲಿ 11 ಅಂಕಗಳು, ಸಮಾಜಶಾಸ್ತ್ರದಲ್ಲಿ 8 ಅಂಕಗಳು, ಭೂಗೋಳಶಾಸ್ತ್ರದಲ್ಲಿ 22 ಅಂಕಗಳು, ಅರ್ಥಶಾಸ್ತ್ರದಲ್ಲಿ 7 ಅಂಕಗಳು ಮತ್ತು ವ್ಯವಹಾರ ಅಧ್ಯಯನದಲ್ಲಿ 7 ಅಂಕಗಳು. ಹೀಗೆ 6 ವಿಭಾಗಗಳಿಂದ ನಾವು 80 ಅಂಕಗಳನ್ನು ಹಂಚ್ತಾ ಇದ್ದೀವಿ. ಇದು ಮಂಡಳಿಯ ನಿಯಮದ ಪ್ರಕಾರ ಈ ರೀತಿಯಾಗಿ ಅಂಕಗಳ ಹಂಚಿಕೆ ಇರುತ್ತದೆ. ಇದಾದ ನಂತರ ಕಠಿಣತೆಯ ಮಟ್ಟವನ್ನು ಆಧರಿಸಿ ಹೇಗೆ ಅಂಕಗಳನ್ನು ಹಂಚಿಕೆ ಮಾಡಿರುತ್ತಾರೆ ಅನ್ನೋದನ್ನು ಕೂಡ ವಿದ್ಯಾರ್ಥಿಗಳು ತಿಳಿದುಕೊಳ್ಳಬೇಕು. ಅತಿ ಸುಲಭವಾಗಿರುವಂಥ ಅಂಕಗಳು 30% ಬರುತ್ತವೆ, ಅಂದರೆ 24 ಅಂಕಗಳು ಅತಿ ಸುಲಭವಾಗಿ ಬರುತ್ತವೆ. ಸಾಧಾರಣ ಮಟ್ಟದಲ್ಲಿ ಕಠಿಣತೆಯನ್ನು ಹೊಂದಿರತಕ್ಕಂಥ ಅಂಕಗಳು 40 ಅಂಕದ ಪ್ರಶ್ನೆಗಳು ಸಾಧಾರಣ ಮಟ್ಟದಲ್ಲಿ ಇರತಕ್ಕಂಥದ್ದು. ಜೊತೆಗೆ ಸ್ವಲ್ಪ ಮಟ್ಟಿಗೆ ಅನ್ವಯ ಮಾದರಿಯಲ್ಲಿ ಮತ್ತು ಕಠಿಣ ಮಾದರಿಯ ಪ್ರಶ್ನೆಗಳು ಬರ್ತಕ್ಕಂಥದ್ದು ಕೇವಲ 16 ಅಂಕಗಳಿಗೆ. ಆದ್ದರಿಂದ ವಿದ್ಯಾರ್ಥಿಗಳು ಯಾವುದೇ ಭಯಪಡದೆ ಬಹಳ ಸುಲಭವಾಗಿ ಮತ್ತು ಸರಳವಾಗಿ ಪ್ರಶ್ನೆಗಳನ್ನು ಅರ್ಥೈಸಿಕೊಂಡು ಉತ್ತರಿಸಿದ್ದೇ ಆದರೆ ತಾವು 80ಕ್ಕೆ 80 ಅಂಕಗಳನ್ನು ಗಳಿಸ್ತೀರಿ ಅಂತಕ್ಕಂಥದ್ದನ್ನು ಹೇಳ್ತಾ, ಮತ್ತು ಈ ಪ್ರಶ್ನೆಗಳನ್ನು ಸ್ವರೂಪವನ್ನು ಕೂಡ ತಾವು ಈಗಾಗಲೇ ನೋಡಿದಿರಿ. ಯಾಕೆಂದರೆ ಮಂಡಳಿಯ 4 ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ರಾಜ್ಯ ಮಟ್ಟದ 3 ಪೂರ್ವ ಸಿದ್ಧತಾ ಪರೀಕ್ಷೆಗಳಲ್ಲಿ ತಾವು ಗಮನಿಸಿದಿರಿ. ಬಹು ಆಯ್ಕೆ ಪ್ರಶ್ನೆಗಳು 8 ಬರುತ್ತವೆ, 1 ಅಂಕದ ಪ್ರಶ್ನೆಗಳು 8, 2 ಅಂಕದ ಪ್ರಶ್ನೆಗಳು 8, 3 ಅಂಕದ ಪ್ರಶ್ನೆಗಳು 9, 4 ಅಂಕದ ಪ್ರಶ್ನೆಗಳು 4 ಮತ್ತು 5 ಅಂಕದ 1 ಪ್ರಶ್ನೆ, ಅದು ನಕಾಶೆಗೆ ಸಂಬಂಧಪಟ್ಟಂತೆ. ವಿದ್ಯಾರ್ಥಿಗಳೇ, 38 ಪ್ರಶ್ನೆಗಳಿಗೆ ತಾವೇನಾದರೂ ಸರಿಯಾದ ಉತ್ತರ ಕೊಟ್ಟಿದ್ದೇ ಆದರೆ 80ಕ್ಕೆ 80 ಅಂಕಗಳನ್ನು ಗಳಿಸುವುದು ಸಾಧ್ಯ ಆಗುತ್ತೆ ಅನ್ನೋದನ್ನು ತಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಈ ಅಂಕಗಳನ್ನು ಹೇಗೆ ಹಂಚಿಕೆ ಮಾಡಲಾಗಿದೆ ಅನ್ನೋದು ತಾವು ಈ ಚಿತ್ರದಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಪ್ರಶ್ನೆವಾರು ಮತ್ತು ವಿಭಾಗವಾರು ಅಂಕಗಳ ಹಂಚಿಕೆಯನ್ನು ಹೇಗೆ ಮಾಡಿದ್ದಾರೆ ಅಂದರೆ, ನಾವು ಇತಿಹಾಸ ವಿಭಾಗವನ್ನು ನೋಡೋದೇ ಆದರೆ ಈ ಇತಿಹಾಸ ವಿಭಾಗದಲ್ಲಿ 2 ಬಹು ಆಯ್ಕೆ ಪ್ರಶ್ನೆಗಳು, 2 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು, 4 ಅಂಕದ ಪ್ರಶ್ನೆಗಳು 2, ಹೀಗೆ ಒಟ್ಟು 11 ಪ್ರಶ್ನೆಗಳು 25 ಅಂಕಗಳು ಇತಿಹಾಸ ವಿಭಾಗದಲ್ಲಿ ಬರ್ತವೆ. ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಬಹು ಆಯ್ಕೆ ಪ್ರಶ್ನೆ 1 ಅಂಕದ ಪ್ರಶ್ನೆ 1, 2 ಅಂಕದ ಪ್ರಶ್ನೆ 1, 3 ಅಂಕದ ಪ್ರಶ್ನೆ 1 ಮತ್ತು 4 ಅಂಕದ ಪ್ರಶ್ನೆ 1, ಹೀಗೆ 5 ಪ್ರಶ್ನೆಗಳು ಮತ್ತು 11 ಅಂಕಗಳು ರಾಜ್ಯಶಾಸ್ತ್ರ ವಿಭಾಗದಿಂದ ಬರುತ್ತವೆ. ಸಮಾಜಶಾಸ್ತ್ರ ವಿಭಾಗದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು 1 ಅಂಕದ ಪ್ರಶ್ನೆ 1, 2 ಅಂಕದ ಪ್ರಶ್ನೆ 1 ಮತ್ತು 3 ಅಂಕದ ಪ್ರಶ್ನೆ 1, ಹೀಗೆ 5 ಪ್ರಶ್ನೆಗಳು 8 ಅಂಕಗಳು ಸಮಾಜಶಾಸ್ತ್ರ ವಿಭಾಗದಲ್ಲಿ ಕೇಳ್ತಾರೆ. ಭೂಗೋಳಶಾಸ್ತ್ರ ವಿಭಾಗದಲ್ಲಿ ಬಹು ಆಯ್ಕೆ ಪ್ರಶ್ನೆ 1 ಅಂಕದ ಪ್ರಶ್ನೆ 2 ಅಂಕದ ಪ್ರಶ್ನೆ 2, 3 ಅಂಕದ ಪ್ರಶ್ನೆ 2, 4 ಅಂಕದ ಪ್ರಶ್ನೆ 1 ಮತ್ತು
ನಕಾಶೆಯಲ್ಲಿ 5 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ. ಹೀಗೆ ಒಟ್ಟು 9 ಪ್ರಶ್ನೆಗಳು ಮತ್ತು 22 ಅಂಕಗಳು ಭೂಗೋಳಶಾಸ್ತ್ರ ವಿಭಾಗದಿಂದ ಬರ್ತವೆ. ಅರ್ಥಶಾಸ್ತ್ರ ವಿಭಾಗದಲ್ಲಿ ಬಹು ಆಯ್ಕೆ 1 ಅಂಕದ ಪ್ರಶ್ನೆ 1, 2 ಅಂಕದ ಪ್ರಶ್ನೆ 1 ಮತ್ತು 3 ಅಂಕದ ಪ್ರಶ್ನೆ 1, ಹೀಗೆ 4 ಪ್ರಶ್ನೆ 7 ಅಂಕ. ಅದೇ ರೀತಿಯಾಗಿ ವ್ಯವಹಾರ ಅಧ್ಯಯನದಲ್ಲೂ ಕೂಡ ಬಹು ಆಯ್ಕೆ 1 ಅಂಕದ ಪ್ರಶ್ನೆ 1, 2 ಅಂಕದ 1, 3 ಅಂಕದ 1 ಪ್ರಶ್ನೆ, ಹೀಗೆ 4 ಪ್ರಶ್ನೆ 7 ಅಂಕ. ವಿದ್ಯಾರ್ಥಿಗಳೇ, ತಾವು ಗಮನಿಸಬಹುದು ಬಹು ಆಯ್ಕೆ ಪ್ರಶ್ನೆಗಳನ್ನು ಹೇಗೆ ವಿಭಾಗದಲ್ಲಿ ಹಂಚಿಕೆ ಮಾಡ್ತಾರೆ. 1 ಅಂಕದ ಪ್ರಶ್ನೆ, 2, 3, 4 ಈ ಪ್ರಶ್ನೆಗಳನ್ನು ಹೇಗೆ ವಿಭಾಗವಾರು ಹಂಚಿಕೆ ಮಾಡ್ತಾರೆ ಅನ್ನುವುದನ್ನು ತಾವು ತಿಳ್ಕೊಳ್ಬೇಕಾಗ್ತದೆ. ಜೊತೆಗೆ ಇಲ್ಲಿ 38 ಪ್ರಶ್ನೆಗಳು ಯಾವ ವಿಭಾಗಕ್ಕೆ ಬರ್ತವೆ ಅನ್ನುವುದು ಕೂಡ ತಾವು ತಿಳ್ಕೊಂಡಿದ್ದೀರಿ. ಅಂದರೆ 38 ಪ್ರಶ್ನೆ 80 ಅಂಕಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಶ್ನೆ ಪತ್ರಿಕೆ ಇರುತ್ತನ್ನು ತಾವು ನೋಡಿದ್ದೀರಿ. ಇಲ್ಲಿ ಕೆಳಗಡೆ ಕೊಟ್ಟಿರುವಂಥ ಇನ್ನೊಂದು ಪ್ರಮುಖವಾದ ಅಂಶವನ್ನು ತಾವು ಗಮನಿಸಬೇಕು. 2 ಅಂಕದ ಪ್ರಶ್ನೆಗಳು ಆಯ್ಕೆ ಪ್ರಶ್ನೆಗಳು ಬರ್ತವೆ 2 ಅಂಕಕ್ಕೆ ಸಂಬಂಧಪಟ್ಟಂತೆ. ಆ ಆಯ್ಕೆ ಪ್ರಶ್ನೆಗಳು ಎಲ್ಲಿ ಬರ್ತವೆ ಅಂದರೆ ರಾಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರ ವಿಭಾಗದಲ್ಲಿ ಒಂದೊಂದು ಆಯ್ಕೆ ಪ್ರಶ್ನೆಗಳು ಬರ್ತವೆ. 3 ಅಂಕದ ಆಯ್ಕೆ ಪ್ರಶ್ನೆಗಳು ಒಂದು ಇತಿಹಾಸ, ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನದಲ್ಲಿ ತಲಾ ಒಂದೊಂದು 3 ಅಂಕದ ಆಯ್ಕೆ ಪ್ರಶ್ನೆಗಳು ಬರ್ತಕ್ಕಂಥದ್ದು. 4 ಅಂಕದ ಆಯ್ಕೆ ಪ್ರಶ್ನೆ 2 ಬರ್ತವೆ, ಅದರಲ್ಲಿ ಒಂದು ಇತಿಹಾಸದಲ್ಲಿ ಮತ್ತು ಒಂದು ಭೂಗೋಳಶಾಸ್ತ್ರ ವಿಭಾಗದಲ್ಲಿ. ಹೀಗೆ 4 ಅಂಕದ ಆಯ್ಕೆ ಪ್ರಶ್ನೆಗಳು ಅಂದರೆ ಆಂತರಿಕ ಆಯ್ಕೆ ಇಂಟರ್ನಲ್ ಚಾಯ್ಸ್ ಪ್ರಶ್ನೆಗಳು ಇಲ್ಲಿ ಬರ್ತಕ್ಕಂಥದ್ದನ್ನು ತಾವು ಗಮನಿಸಬೇಕು. ಇಲ್ಲಿ ಇನ್ನೊಂದು ಗಮನಿಸಬೇಕಾದಂಥ ಅಂಶ ಏನು ಅಂದರೆ ಹೀಗೆ ಆಯ್ಕೆ ಪ್ರಶ್ನೆಗಳು ಬಂದಾಗ ಅಥವಾ ಪ್ರಶ್ನೆಗಳು ಬಂದಾಗ ತಾವು ಯಾವ ಪ್ರಶ್ನೆಗೆ ತಮಗೆ ಸರಿಯಾದ ಉತ್ತರ ಅತಿ ನಿಖರವಾಗಿ ಪಾಯಿಂಟ್ಸ್ ರೂಪದಲ್ಲಿ ತಮಗೆ ಸರಿಯಾಗಿ ತಿಳಿದಿದೆ ಆ ಪ್ರಶ್ನೆಯನ್ನು ತಾವು ಆಯ್ಕೆ ಮಾಡಿಕೊಂಡು ಇಲ್ಲಿ ಉತ್ತರವನ್ನು ಬರೀಬೇಕು ಅನ್ನುವುದನ್ನು ತಾವು ಗಮನಿಸಬೇಕು. ಹೀಗೆ 38 ಪ್ರಶ್ನೆಗಳು ಮತ್ತು 80 ಅಂಕಗಳಿಗೆ ಅಂಕಗಳು ಮತ್ತು ವಿಭಾಗವಾರು ಹಂಚಿಕೆ ಮಾಡುವುದನ್ನು ತಾವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಇದು ಆದಮೇಲೆ ಮತ್ತೊಂದು ನಾವು ಯಾವ ಅಂಶವನ್ನು ನೋಡಬೇಕು. ಇಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆಗೆ ತಯಾರಿಯನ್ನು ಮಾಡ್ತಾ ಇದ್ದೀರಿ. 80ಕ್ಕೆ 80 ಅಂಕಗಳನ್ನು ನಾವು ಹೇಗೆ ಪಡಿಬೇಕು ಅಂತ ತಾವು ಚಿಂತನೆಯನ್ನು ಮಾಡ್ತಾ ಇದ್ದೀರಿ. ಹಾಗೆ ಒಂದು ವೇಳೆ 80ಕ್ಕೆ 80 ಅಂಕಗಳನ್ನು ತಾವೇನಾದರೂ ಪಡಿಬೇಕಾಗಿತ್ತು ಅಂತಂದರೆ ನಾವು ಒಂದು ಅಂಶವನ್ನು ಗಮನಿಸಬೇಕು ಮತ್ತು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು ಅಂತಕ್ಕಂಥ ವಿದ್ಯಾರ್ಥಿಗಳು ಆ ಒಂದು ಅಂಶವನ್ನು ಗಮನಿಸಬೇಕು. ಯಾವ ಪ್ರಮುಖವಾದಂಥ ಅಂಶ ಅಂದರೆ ನಾವು 2025-26ನೇ ಸಾಲಿನಲ್ಲಿ ಮಂಡಳಿಯಿಂದ 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಜೊತೆಗೆ ರಾಜ್ಯ ಮಟ್ಟದಲ್ಲಿನೇ ಮಂಡಳಿಯಿಂದ 3 ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ 4 ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು 3 ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ವಿಶ್ಲೇಷಣೆ ಮಾಡಿದಾಗ ಇಲ್ಲಿ ತಾವು ನೋಡ್ತಾ ಇದ್ದೀರಿ. ಇದು ಕೇವಲ ಇತಿಹಾಸ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಮಾತ್ರ ತಾವು ಗಮನಿಸ್ತಾ ಇದ್ದೀರಿ. ತಾವು ಪೆನ್ನು ಮತ್ತು ನೋಟ್ಬುಕ್ಕನ್ನು ಇಟ್ಕೊಂಡಿದ್ದೆ ಆದರೆ ತಾವು ಪ್ರಮುಖವಾದಂಥ ಪಾಯಿಂಟ್ಸ್ಗಳನ್ನು ಇಲ್ಲಿ ಟಿಪ್ಪಣಿ ಮಾಡ್ಕೊತ ಹೋಗಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ನೋಡಿ. ಭಾರತಕ್ಕೆ ಯುರೋಪಿಯನ್ರ ಆಗಮನ ಈ ಅಧ್ಯಾಯದಲ್ಲಿ ತಾವು ಏನು ಎದುರುಗಡೆ ನೋಡ್ತಾ ಇದ್ದೀರಿ, ಮಾಡಲ್ 1, ಮಾಡಲ್ 2, ಮಾಡಲ್ 3, ಮಾಡಲ್ 4 ಮತ್ತು ಸ್ಟೇಟ್ ಲೆವೆಲ್ ಪ್ರಿಪರೇಟರಿ 1, 2, 3 ಅಂತ ನೋಡ್ತಾ ಇದ್ದೀರಿ. ಅಂದರೆ 7 ಪ್ರಶ್ನೆ ಪತ್ರಿಕೆಗಳಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನದಿಂದ 3 ಅಂಕದ ಒಂದು ಪ್ರಶ್ನೆಯನ್ನು ಮಾತ್ರ ಅಲ್ಲಿ ಕೇಳಿದ್ದಾರೆ. ಹಾಗಾಗಿ ಈಗ ನಾಡಿದ್ದು ನಡೀತಕ್ಕಂಥ ವಾರ್ಷಿಕ ಪರೀಕ್ಷೆಯಲ್ಲಿ 3 ಅಂಕದ ಪ್ರಶ್ನೆ ಖಂಡಿತವಾಗಿಯೂ ಈ ಅಧ್ಯಾಯದಿಂದ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ಅನ್ನುವುದನ್ನು ವಿದ್ಯಾರ್ಥಿಗಳು ಗಮನಿಸಬೇಕು. ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆಯಲ್ಲಿ ತಾವು ನೋಡ್ತಾ ಇದ್ದೀರಿ. ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ 2 ಅಂಕದ ಪ್ರಶ್ನೆ ಕೇಳಿದ್ದಾರೆ. ಒಂದು ಪೂರ್ವ ಸಿದ್ಧತಾ ಪರೀಕ್ಷೆ 2ರಲ್ಲಿ ಮಾತ್ರ ಒಂದು 2 ಅಂಕದ ಪ್ರಶ್ನೆ ಮತ್ತು ಜೊತೆಗೆ 3 ಅಂಕದ ಪ್ರಶ್ನೆನೂ ಕೂಡ ಅಲ್ಲಿ ಬಂದಿರತಕ್ಕಂಥದ್ದನ್ನು ನೋಡ್ತೀವಿ. ಅಂದರೆ ಈ ಅಧ್ಯಾಯಕ್ಕೆ ನಾವು 2 ಅಂಕಕ್ಕೆ ತಾವು ಸಿದ್ಧರಾಗಬೇಕು. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ನೋಡಿದಾಗ ಅಲ್ಲಿ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ 1 ಅಂಕದ ಒಂದು ಪ್ರಶ್ನೆ ಮತ್ತು 3 ಅಂಕದ ಒಂದು ಪ್ರಶ್ನೆ ಕೊಟ್ಟಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 2ರಲ್ಲಿ ಮಾತ್ರ 3 ಅಂಕದ ಬದಲಾಗಿ 4 ಅಂಕದ ಒಂದು ಪ್ರಶ್ನೆ ಇದು ಅಧ್ಯಾಯದಿಂದ ಕೇಳಿದ್ದಾರೆ. ಹಾಗಾಗಿ ತಾವು ಇದನ್ನು ಗಮನಿಸಿಕೊಂಡು ಓದಬೇಕು. ಮೈಸೂರಿನ ಒಡೆಯರು ಮತ್ತು ಬ್ರಿಟಿಷ್ ಆಳ್ವಿಕೆ ಪ್ರತಿರೋಧಗಳ ಅಧ್ಯಾಯದಲ್ಲಿ 7 ಪ್ರಶ್ನೆ ಪತ್ರಿಕೆಗಳಲ್ಲಿ ಒಂದು ಅಂಕದ ಪ್ರಶ್ನೆ ಮತ್ತು 4 ಅಂಕದ ಒಂದು ಪ್ರಶ್ನೆ ಕೇಳಿದ್ದಾರೆ. ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಅಧ್ಯಾಯದಲ್ಲಿ
3 ಅಂಕದ ಒಂದು ಪ್ರಶ್ನೆ ಪ್ಲಸ್ 4 ಅಂಕದ ಒಂದು ಪ್ರಶ್ನೆ ಅಂದರೆ 7 ಅಂಕಗಳಿಗೆ ಈ ಅಧ್ಯಾಯದಿಂದ ಕೇಳಿರೋದ್ರಿಂದ ತಾವು ಈ ಅಧ್ಯಾಯವನ್ನು ಅತಿ ಪ್ರಮುಖ ಅನ್ನುವುದನ್ನು ತಾವು ಟಿಪ್ಪಣಿಯನ್ನು ಮಾಡಿಕೊಳ್ಬೇಕಂದ್ರೆ ಕೇವಲ ಇದು ಒಂದೇ ಅಧ್ಯಾಯ ಅಭ್ಯಾಸ ಮಾಡುವುದರಿಂದ ಪರಿಪೂರ್ಣವಾಗಿ ತಾವು ಏನಾದರೂ ಓದಿದರೆ 7 ಅಂಕಗಳನ್ನು ಕೂಡ ಈ ಅಧ್ಯಾಯದಿಂದ ಗಳಿಸಕ್ಕೆ ಸಾಧ್ಯ ಇದೆ. ಆದರೆ ಪೂರ್ವ ಸಿದ್ಧತಾ ಪರೀಕ್ಷೆ 2ರಲ್ಲಿ ಮಾತ್ರ ಇಲ್ಲಿ 4 ಅಂಕದ ಪ್ರಶ್ನೆ ಕೇಳಿಲ್ಲ, ಕೇವಲ 3 ಅಂಕದ ಒಂದು ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀರಿ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಧ್ಯಾಯದಿಂದ 7 ಪ್ರಶ್ನೆ ಪತ್ರಿಕೆಗಳಲ್ಲಿ 3 ಅಂಕದ ಒಂದು ಪ್ರಶ್ನೆ ಬಂದಿರುವುದನ್ನು ತಾವು ಗಮನಿಸ್ತಾ ಇದ್ದೀರಿ. ಸ್ವಾತಂತ್ರ್ಯ ಹೋರಾಟ ಅಧ್ಯಾಯದಿಂದ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ 4 ಅಂಕದ ಪ್ರಶ್ನೆ ಬಂದಿದೆ. ಸ್ವಾತಂತ್ರ್ಯೋತ್ತರ ಭಾರತದಿಂದ 2 ಅಂಕದ ಒಂದು ಪ್ರಶ್ನೆ ಕೇಳಿದ್ದಾರೆ. ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ ಅಧ್ಯಾಯದಿಂದ 1 ಬಹು ಆಯ್ಕೆ ಪ್ರಶ್ನೆ ಮತ್ತು ಒಂದು ಅಂಕದ ಪ್ರಶ್ನೆ ಕೇಳಿರತಕ್ಕಂಥದ್ದನ್ನು ನೋಡ್ತೀವಿ. ಅಂದರೆ ಈ ರೀತಿಯಾಗಿ ನಾವು 4 ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು 3 ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ವಿಶ್ಲೇಷಣೆ ಮಾಡಿದಾಗ ಯಾವ ಅಧ್ಯಾಯದಿಂದ ಯಾವ ಪ್ರಕಾರದ ಪ್ರಶ್ನೆ ಬರ್ಬೋದು ಅನ್ನುವುದನ್ನು ನಾವು ಗೆಸ್ ಮಾಡ್ಬೋದು. ಹಾಗಾಗಿ ವಿದ್ಯಾರ್ಥಿಗಳು ಇದನ್ನು ಮೊದಲು ಗಮನವಿಟ್ಟು ನಂತರ ಬೇರೆ ಕಡೆ ಏನಪ್ಪ ಅಂದ್ರೆ ತಾವು ಅಭ್ಯಾಸವನ್ನು ಮಾಡಬೇಕು. ಹಾಗಾಗಿ ವಿದ್ಯಾರ್ಥಿಗಳು ಇದನ್ನು ಸ್ವಲ್ಪ ಟಿಪ್ಪಣಿಯನ್ನು ಮಾಡಿಕೊಂಡು ಯಾವ ಅಧ್ಯಾಯದಲ್ಲಿ 3 ಅಂಕದ ಪ್ರಶ್ನೆ, ಯಾವ ಅಧ್ಯಾಯದಲ್ಲಿ 4 ಅಂಕದ ಪ್ರಶ್ನೆ, ಯಾವ ಅಧ್ಯಾಯದಲ್ಲಿ ಬಹು ಆಯ್ಕೆ ಮತ್ತು 1 ಅಂಕದ ಪ್ರಶ್ನೆ ಕೇಳ್ತಾರೆ ಅನ್ನೋದು ಇದು ನೋಡಿದಾಗ ವಿದ್ಯಾರ್ಥಿಗಳಿಗೆ ಅರ್ಥ ಆಗ್ತದೆ ಅನ್ನೋದನ್ನು ನಾನು ಭಾವಿಸ್ತಾ ಇದ್ದೀನಿ. ಇನ್ನು ಇದು ಆದಮೇಲೆ ನಾವು ಒಂದೊಂದು ಅಧ್ಯಾಯವನ್ನು ನೋಡೋಣ. ಅಂದರೆ 1ನೇ ಅಧ್ಯಾಯದಲ್ಲಿ ಭಾರತಕ್ಕೆ ಯುರೋಪಿಯನ್ರ ಅಧ್ಯಾಯದಲ್ಲಿ ಏನು ಪ್ರಶ್ನೆ ಬಂದಿದೆ ಅಂತಕ್ಕಂಥದ್ದನ್ನು ನೋಡಿದಾಗ ಭಾರತಕ್ಕೆ ಯುರೋಪಿಯನ್ರ ಆಗಮನ ಈ ಅಧ್ಯಾಯದಲ್ಲಿ ತಾವು ಎಡಗಡೆಗೆ ನೋಡ್ತಾ ಇದ್ರಿ M1, M2, M3, M4 ಅಂದರೆ ಮಾದರಿ ಪ್ರಶ್ನೆ ಪತ್ರಿಕೆ 1, 2, 3, 4. S1, S2, S3 ಅಂದರೆ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ 1, 2, 3 ಅಂತ ತಾವು ಗಮನಿಸ್ತೀವಿ. ಇನ್ನು ಪ್ರತಿ ಪ್ರಶ್ನೆ ಸಂಖ್ಯೆನೂ ಕೂಡ ತಾವು ನೋಡ್ತಾ ಇದ್ರಿ 25ನೇ ಪ್ರಶ್ನೆ, 25ನೇ ಪ್ರಶ್ನೆಯನ್ನು ನೋಡ್ತಾ ಇದ್ರಿ. ಒಂದು ಸಲ ಮಾತ್ರ 29ನೇ ಪ್ರಶ್ನೆ ಇದು ಬಂದಿದೆ. ಮುಂದುಗಡೆ ಅಂಕಗಳನ್ನು ನೋಡ್ತಾ ಇದ್ರಿ. ಅಂದರೆ ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಯಾವುದು ಅಂತಂದರೆ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳು, ಡಚ್ಚರ ವಿರುದ್ಧ ರಾಜ ಮಾರ್ತಾಂಡವರ್ಮನ ಹೋರಾಟವನ್ನು ವಿವರಿಸಿ ಮತ್ತು ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮಗಳು. ಇಲ್ಲಿ ಏನು ಹಳದಿ ಬಣ್ಣದಿಂದ ಹೈಲೈಟ್ ಮಾಡಿದ್ದಾರೆ ಇವು ಏನು ತಿಳ್ಕೊಳ್ಬೇಕು ವಿದ್ಯಾರ್ಥಿಗಳು ಅಂದರೆ ಈ ಅಧ್ಯಾಯದಲ್ಲಿ ಬರುವಂಥ ಅತಿ ಪ್ರಮುಖವಾದ ಪ್ರಶ್ನೆಗಳು ಅಂತ ಅರ್ಥ ಮಾಡ್ಕೊಳ್ಳಿ. ಈ ಉದಾಹರಣೆಗೆ ನೀವು ಡಚ್ಚರ ವಿರುದ್ಧ ಮಾರ್ತಾಂಡವರ್ಮನ ಹೋರಾಟ 3 ಸಲ ಬಂದಿದೆ. ಅಂದರೆ ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ, ಮಾದರಿ ಪ್ರಶ್ನೆ ಪತ್ರಿಕೆ 4ರಲ್ಲಿ, ಪೂರ್ವ ಸಿದ್ಧತಾ ಪರೀಕ್ಷೆ 2ರಲ್ಲಿ ಡಚ್ಚರ ವಿರುದ್ಧ ಮಾರ್ತಾಂಡವರ್ಮನ ಹೋರಾಟ ಅಂತ 3 ಸಲ ರಿಪೀಟ್ ಆಗಿರೋದ್ರಿಂದ ವಿದ್ಯಾರ್ಥಿಗಳು ಈ ಪ್ರಶ್ನೆಯನ್ನು ಅತಿ ಪ್ರಮುಖ ಪ್ರಶ್ನೆ ಅಂತ ಮೊದಲು ತಾವು ಇಲ್ಲಿ ಟಿಪ್ಪಣಿಯನ್ನು ಮಾಡಿಕೊಳ್ಬೇಕು. ಪೆನ್ನು ಮತ್ತು ನೋಟ್ಬುಕ್ಕನ್ನು ತೆಗೆದುಕೊಂಡು ಮಾರ್ತಾಂಡವರ್ಮನ ಹೋರಾಟ 1ನೇ ಅಧ್ಯಾಯದಲ್ಲಿ ಮಾರ್ತಾಂಡವರ್ಮನ ಹೋರಾಟ ಅತಿ ಪ್ರಮುಖವಾದಂಥ ಪ್ರಶ್ನೆ. ಇನ್ನು 2ನೇ ಪ್ರಮುಖವಾದಂಥ ಪ್ರಶ್ನೆ ಯಾವುದು ಅಂದರೆ ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ. ಯಾಕೆ ಪ್ರಮುಖ ಅಂದರೆ ಇದು ಮಾದರಿ ಪ್ರಶ್ನೆ ಪತ್ರಿಕೆ 3ರಲ್ಲಿ ಕೇಳಿದ್ದಾರೆ ಮತ್ತು ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 1ರಲ್ಲಿ ಕೇಳಿದ್ದಾರೆ. ಇದು 2 ಸಲ ರಿಪೀಟ್ ಆಗಿರೋದ್ರಿಂದ ಈ ಪ್ರಶ್ನೆ 2ನೇ ಇಂಪಾರ್ಟೆಂಟ್ ಪ್ರಶ್ನೆ ಅಂತ ಗಮನಿಸ್ತೀರಿ, ತಾವು ಟಿಪ್ಪಣಿಯನ್ನು ಮಾಡ್ಕೊಳ್ತೀರಿ. 3ನೇ ಪ್ರಮುಖವಾದಂಥ ಪ್ರಶ್ನೆ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ವಿವರಿಸಿ ಅಂತ ಏನು ಕೊಟ್ಟಿದ್ದಾರೆ ಇದು 3ನೇ ಪ್ರಮುಖವಾದಂಥ ಪ್ರಶ್ನೆ. 4ನೇ ಪ್ರಮುಖವಾದಂಥ ಪ್ರಶ್ನೆ ಬಕ್ಸಾರ್ ಕದನದ ಪರಿಣಾಮಗಳನ್ನು ವಿವರಿಸಿ. ವಿದ್ಯಾರ್ಥಿಗಳಿಗೆ ಅರ್ಥ ಆಗಿರ್ಬೋದು ಯಾವ ರೀತಿ ನಾವು ಇಂಪಾರ್ಟೆಂಟ್ ಅಂತ ಗಮನಿಸ್ತೀವಿ ಅಂದರೆ ಯಾವುದು ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಸಲ ನಾವು ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡ್ತಾ ಇದ್ದೀವಲ್ಲ ಅವುಗಳನ್ನು ನಾವು ಅತಿ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳು ಅಂತ ಗಮನಿಸಿ ಅವುಗಳ ಬಗ್ಗೆ ತಾವು ಇಂಪಾರ್ಟೆಂಟ್ ಅಂತ ಹೇಳಿ ಅವುಗಳನ್ನು ಮೊದಲು ಅರ್ಥವನ್ನು ಮಾಡಿಕೊಂಡು ಓದಬೇಕು ಅನ್ನುವುದನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕು. ಇದು ಪ್ರಮುಖವಾಗಿ. ಇನ್ನು ಇದೇ ಅಧ್ಯಾಯದೊಳಗೆ ಯಾವ ಪ್ರಶ್ನೆಗಳು ಬಂದಿದ್ದಾವೆ ಅಂತಂದ್ರೆ ತಮಗೆ ನೋಡಬಹುದು. ಇದಕ್ಕೆ ಉತ್ತರವನ್ನು ನಾವು ಗಮನಿಸಬೇಕಾಗ್ತದೆ. ಈಗ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳು ಏನು ಅಂತಂದಾಗ ತಾವು ಪಾಯಿಂಟ್ಸ್ ರೂಪದಲ್ಲಿ ಉತ್ತರವನ್ನು ಬರೀತೀರಿ. ಟರ್ಕರು ಕಾನ್ಸ್ಟಾಂಟಿನೋಪಲ್ ಅನ್ನು ವಶಪಡಿಸಿಕೊಂಡರು. 1, ಟರ್ಕರು ಹೆಚ್ಚು ತೆರಿಗೆಯನ್ನು ವಿಧಿಸಿದರು.
ಇದರಿಂದ ವರ್ತಕರಿಗೆ ವ್ಯಾಪಾರವು ಲಾಭದಾಯಕವೆನಿಸಲಿಲ್ಲ. ಯುರೋಪ್ ರಾಜರು ನಾವಿಕರಿಗೆ ಪ್ರೋತ್ಸಾಹ ನೀಡಿದರು. ದಿಕ್ಸೂಚಿ, ಅಸ್ಟ್ರೋಲೋಬ್, ಸಿಡಿಮದ್ದು ಮತ್ತು ಭೂಪಟಗಳು ಸಮುದ್ರಯಾನಕ್ಕೆ ನೆರವಾದವು. ಇವು ಅತಿ ಪ್ರಮುಖವಾಗಿ ನಾವು ಬರೆಯಬೇಕಾದಂಥ ಮಾದರಿ ಉತ್ತರಗಳು. ಅಂದರೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳು ಏನು ಅಂತಂದರೆ ಈ ಉತ್ತರಗಳನ್ನು ತಾವು ಮಾದರಿ ಉತ್ತರಗಳು ಅಂತ ಗಮನಿಸಿ ಇದೇ ಉತ್ತರವನ್ನು ತಾವು ಯಥಾರೀತಿಯಾಗಿ ಪರೀಕ್ಷೆಯಲ್ಲಿ ಬರೀಬೇಕು. ಇನ್ನೊಂದು ಪ್ರಮುಖವಾದಂಥ ಪ್ರಶ್ನೆ ಈ ಅಧ್ಯಾಯದಲ್ಲಿ ಅಂತಂದರೆ ಈಗಾಗಲೇ ನಾನು ಹೇಳಿದಂಗೆ ಡಚ್ಚರ ವಿರುದ್ಧ ಮಾರ್ತಾಂಡವರ್ಮನ ಹೋರಾಟವನ್ನು ವಿವರಿಸಿ ಅಂತ ಇದೆ. ಇದು 3 ಸಲ ರಿಪೀಟ್ ಆಗಿರುವುದರಿಂದ ಇದು ಅತಿ ಪ್ರಮುಖವಾದಂಥ ಪ್ರಶ್ನೆ ಅಂತ ಈಗಾಗಲೇ ನಾನು ಹೇಳಿದ್ದೀನಿ. ಇದಕ್ಕೆ ಮಾದರಿ ಉತ್ತರಗಳು ಏನು ಅಂದರೆ ವೈನಾಡು ಸಂಸ್ಥಾನವನ್ನು ಆಳಿದ ಮಾರ್ತಾಂಡವರ್ಮನು ಡಚ್ಚರಿಂದ ಸಂಸ್ಥಾನವನ್ನು ರಕ್ಷಿಸಿದನು. ಇದು 1 ಪಾಯಿಂಟ್ಸ್ನು ಬರಿಬೋದು, ಅಥವಾ ವಿದ್ಯಾರ್ಥಿಗಳು ಏನು ಮಾಡ್ಬೋದು ಅಂದರೆ ಇದನ್ನೇ 2 ಪಾಯಿಂಟ್ಸನ್ನು ಕೂಡ ಮಾಡ್ಬೋದು. ಏನು ಅಂದರೆ 1ನೇ ಪಾಯಿಂಟ್ಸು ವೈನಾಡು ಸಂಸ್ಥಾನವನ್ನು ಆಳಿದನು 1ನೇ ಪಾಯಿಂಟ್ಸ್, 2ನೇ ಪಾಯಿಂಟ್ಸ್ ಡಚ್ಚರಿಂದ ಸಂಸ್ಥಾನವನ್ನು ರಕ್ಷಿಸಿದನು 2ನೇ ಪಾಯಿಂಟ್ಸ್, 3ನೇದು ಡಚ್ಚರು ತಿರುವಾಂಕೂರಿನ ಮೇಲೆ ದಾಳಿ ಮಾಡಿದಾಗ ಅವರನ್ನು ಸೋಲಿಸಿದನು. ಮತ್ತೊಂದು ನೆಡುಮಂಗಡ ಮತ್ತು ಕೊಟ್ಟಾರಕಗಳನ್ನು ವಶಪಡಿಸಿಕೊಂಡನು. 1741ರಲ್ಲಿ ಡಚ್ಚರು ಯುದ್ಧ ಸಾರಿದಾಗ ತಿರುವಾಂಕೂರು ಸೈನ್ಯ ಮೇಲುಗೈ ಸಾಧಿಸಿತು. ಕೊಚ್ಚಿ ವಿಶ್ವದ ಪ್ರಮುಖ ಸಾಂಬಾರ್ ಪದಾರ್ಥಗಳ ಕೇಂದ್ರವಾಯಿತು. ತಿರುವಾಂಕೂರು ಸಂಸ್ಥಾನ ಅತ್ಯಂತ ಶ್ರೀಮಂತ ಸಂಸ್ಥಾನವಾಯಿತು. ಅಂತಿಮವಾಗಿ ಡಚ್ಚರು ಸಂಪೂರ್ಣವಾಗಿ ಶರಣಾಗತರಾದರು. ಹೀಗೆ ಡಚ್ಚರ ವಿರುದ್ಧ ಮಾರ್ತಾಂಡವರ್ಮನು ಹೋರಾಟವನ್ನು ನಡೆಸಿದನು. ಈ ರೀತಿಯಾಗಿ ವಿದ್ಯಾರ್ಥಿಗಳು ಉತ್ತರವನ್ನು ಬರೀಬೇಕು. ವಿದ್ಯಾರ್ಥಿಗಳಿಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳು ಅಂದಾಗ ಈ ಪಾಯಿಂಟ್ಸ್ಗಳನ್ನು ಬರೀತೀರಿ. ಜೊತೆಗೆ ಡಚ್ಚರ ವಿರುದ್ಧ ಮಾರ್ತಾಂಡವರ್ಮನ ಹೋರಾಟವನ್ನು ವಿವರಿಸಿ ಅಂದಾಗ 7-8 ಪಾಯಿಂಟ್ಸ್ಗಳಲ್ಲಿ ತಾವು 6 ಪಾಯಿಂಟ್ಸ್ಗಳನ್ನು ಬರೀಬೇಕು ಅಂತ. ಇನ್ನೊಂದು ಪ್ರಮುಖವಾದಂಥ ಪ್ರಶ್ನೆ ಈ ಅಧ್ಯಾಯದಲ್ಲಿ ಅಂತಂದರೆ ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ. ಇದು ಮಾದರಿ ಪ್ರಶ್ನೆ ಪತ್ರಿಕೆ 3ರಲ್ಲೂ ಕೇಳಿದ್ದಾರೆ ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆ 1ರಲ್ಲೂ ಕೂಡ ಕೇಳಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳು ಬಹಳ ಸರಳವಾದಂಥ ಪಾಯಿಂಟ್ಸ್ಗಳನ್ನು ಬರೀಬೇಕಿಲ್ಲಿ. ಫಸ್ಟ್ ಕಾರಣಗಳು ಅಂತ ಬರೀತೀರಿ. ದಸ್ತಕಗಳ ದುರುಪಯೋಗ. 2ನೇದು ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ. 3ನೇದು ಕಪ್ಪು ಕೋಟೆಯ ದುರಂತ. ಬಹಳ ಸರಳ. ಪ್ಲಾಸಿ ಕದನದ ಕಾರಣಗಳು ಅಂದಾಗ ಈ 3 ಪಾಯಿಂಟ್ಸ್ಗಳನ್ನು ಕಡ್ಡಾಯವಾಗಿ ತಾವು ಬರೀಲೇಬೇಕು. ಪರಿಣಾಮಗಳು ಅಂತಂದಾಗ ಭಾರತೀಯರಲ್ಲಿದ್ದ ಅನೈಕ್ಯತೆಯನ್ನು ಪ್ರದರ್ಶಿಸಿತು. ಮೀರ್ ಜಾಫರ್ ಬಂಗಾಳದ ನವಾಬನಾದನು. ಕಂಪನಿಯು ಬಂಗಾಳದಲ್ಲಿ ವ್ಯಾಪಾರದ ಅನಿರ್ಬಂಧಿತ ಹಕ್ಕನ್ನು ಪಡೆಯಿತು. ಕಂಪನಿಯು 17,70,00,000 ರೂಪಾಯಿಗಳನ್ನು ಪಡೆಯಿತು. 4 ಪಾಯಿಂಟ್ಸ್ ಇದ್ದಾವೆ. ಆ 4 ಪಾಯಿಂಟ್ಸ್ಗಳಲ್ಲಿ ನಾವು 3 ಪಾಯಿಂಟ್ಸ್ಗಳನ್ನು ಬರೀಬೇಕು. ಅಂದರೆ ಕಾರಣಗಳಲ್ಲಿ 3 ಪಾಯಿಂಟ್ಸು, ಪರಿಣಾಮಗಳಲ್ಲಿ 3 ಪಾಯಿಂಟ್ಸ್ಗಳನ್ನು ಬರೆದಿದ್ದೇ ಆದರೆ ತಮಗೆ 3ಕ್ಕೆ 3 ಅಂಕಗಳು ಇಲ್ಲಿ ತಮಗೆ ಲಭ್ಯ ಆಗ್ತವೆ. ವಿದ್ಯಾರ್ಥಿಗಳು ಈ ರೀತಿಯಾಗಿ ತಾವು ಉತ್ತರವನ್ನು ಬರೀಬೇಕು. ಇನ್ನು ಬಕ್ಸಾರ್ ಕದನದ ಪರಿಣಾಮಗಳು ಅನ್ನುವುದನ್ನು ಪೂರ್ವ ಸಿದ್ಧತಾ ಪರೀಕ್ಷೆ 3ರಲ್ಲಿ ಕೇಳಿದ್ದಾರೆ. ಇದಕ್ಕೆ ಪ್ರಮುಖ ಅತಿ ಸರಳವಾದಂಥ ಪಾಯಿಂಟ್ಸ್ಗಳೇನು ಅಂದರೆ ಮೈತ್ರಿ ಸೈನ್ಯವು ಬ್ರಿಟಿಷರ ವಿರುದ್ಧ ಸೋತಿತು. 2ನೇ ಶಾ ಆಲಂ ಕಂಪನಿಗೆ ದಿವಾನಿ ಹಕ್ಕು ನೀಡಿದನು. 26 ಲಕ್ಷ ರೂಪಾಯಿಗಳಿಗೆ ಬಂಗಾಳ ಬಿಟ್ಟುಕೊಟ್ಟನು. ಶೂಜುದ್ದೌಲ್ 50 ಲಕ್ಷ ಯುದ್ಧ ನಷ್ಟವನ್ನು ನೀಡಿದನು. ಮೀರ್ ಜಾಫರ್ ಮಗನಿಗೆ ವಿಶ್ರಾಂತಿ ವೇತನ ನೀಡಿದರು. ಬಂಗಾಳದ ಆಡಳಿತವನ್ನು ಕಂಪನಿ ವಹಿಸಿಕೊಂಡಿತು. ಇದಾದ ಮೇಲೆ ಮತ್ತೆ ಬಂಗಾಳದಲ್ಲಿ ದ್ವಿಮುಖ ಸರ್ಕಾರ ಪದ್ಧತಿ ಬಂತು. ತಾವು ಅನೇಕ ಪಾಯಿಂಟ್ಸ್ಗಳನ್ನು ಉತ್ತರವಾಗಿ ಬರೀಬೋದು. ಆದರೆ ಅತಿ ಪ್ರಮುಖವಾದಂಥ ಪಾಯಿಂಟ್ಸ್ಗಳು ಉತ್ತರಗಳು ಯಾವುವು ಅಂದರೆ ಈ ಪಾಯಿಂಟ್ಸ್ಗಳನ್ನು ತಾವು ಬರೀಬೇಕು ಅನ್ನೋದನ್ನು ಗಮನಿಸಬೇಕು. ವಿದ್ಯಾರ್ಥಿಗಳೇ, ತಮಗೆ ತಿಳಿದಿರಬಹುದು ಈ ರೀತಿಯಾಗಿ ಭಾರತಕ್ಕೆ ಯುರೋಪಿಯನ್ರ ಆಗಮನ ಅಧ್ಯಾಯದಲ್ಲಿ 4 ಪ್ರಮುಖವಾದಂಥ ಪಾಯಿಂಟ್ಸ್ಗಳು, 4 ಪ್ರಶ್ನೆಗಳು ಅಂತ ತಿಳ್ಕೊಂಡಿದ್ರಿ. 1ನೇದು ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳು. 2ನೇದು ಡಚ್ಚರ ವಿರುದ್ಧ ಮಾರ್ತಾಂಡವರ್ಮನ ಹೋರಾಟ. 3ನೇದು
ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮ, 4ನೇದು ಬಕ್ಸಾರ್ ಕದನದ ಪರಿಣಾಮಗಳು. ವಿದ್ಯಾರ್ಥಿಗಳು ಈ 4 ಪ್ರಶ್ನೆಗಳಿಗೆ ತಿಳಿಸಿದಂಥ ಮಾದರಿ ಉತ್ತರಗಳನ್ನು ತಾವು ಸಿದ್ಧ ಮಾಡಿಕೊಂಡಿದ್ದೀರಿ ಅಂದರೆ ಖಂಡಿತವಾಗಲೂ 2ನೇ ತಾರೀಕಿಗೆ ಪರೀಕ್ಷೆ ಇದೆ. ಆ ಪರೀಕ್ಷೆಯಲ್ಲಿ 3 ಅಂಕದ ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಗೆ ತಾವು ಖಂಡಿತವಾಗಿ 3ಕ್ಕೆ 3 ಅಂಕಗಳನ್ನು ಗಳಿಸ್ತೀರಿ. ಇದು 1ನೇ ಅಧ್ಯಾಯ. ಇನ್ನು 2ನೇ ಅಧ್ಯಾಯ ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ. ಈ ಅಧ್ಯಾಯದಲ್ಲಿ ಬರ್ತಕ್ಕಂಥ ಪ್ರಮುಖವಾದಂಥ ಪ್ರಶ್ನೆಗಳು ವಿದ್ಯಾರ್ಥಿಗಳು ನೋಡ್ತಾ ಇದ್ದೀರಿ. ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ಗಮನಿಸಿದಂತೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯ ಬಗ್ಗೆ 4 ಸಲ ಪ್ರಶ್ನೆ ಬಂದಿದೆ. ಅಂದರೆ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಏನು ಕೇಳಿದ್ದಾರೆ ಅಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯು ಭಾರತದಲ್ಲಿ ಬ್ರಿಟಿಷ್ ಅಧಿಕಾರದ ವಿಸ್ತರಣೆಗೆ ಹೇಗೆ ಸಹಾಯಕವಾಯಿತು ಸಮರ್ಥಿಸಿ ಅಂತ ಕೇಳಿದ್ದಾರೆ. 2ನೇ ಮಾದರಿಯಲ್ಲಿ ಏನು ಕೇಳಿದ್ದಾರೆ ಅಂದರೆ ಬ್ರಿಟಿಷರು ತಮ್ಮ ಸಾಮ್ರಾಜ್ಯ ವಿಸ್ತರಣೆಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಒಂದು ಅಸ್ತ್ರವಾಗಿ ಬಳಸಿದರು ಸಮರ್ಥಿಸಿ. 3ನೇದಾಗಿ ಏನು ಕೇಳಿದ್ದಾರೆ ಅಂದರೆ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 1ರಲ್ಲಿ ಭಾರತದಲ್ಲಿ ತಮ್ಮ ಸಾಮ್ರಾಜ್ಯ ವಿಸ್ತರಣೆಗಾಗಿ ಬ್ರಿಟಿಷರು ಅನುಸರಿಸಿದ ನೀತಿಗಳು ಯಾವುವು ಅಂತಿದೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯಿಂದ ಬ್ರಿಟಿಷರ ವಶವಾದ ದೇಶೀಯ ಸಂಸ್ಥಾನಗಳು ಯಾವುವು. ಅಂದರೆ ಇಷ್ಟೆಲ್ಲ ನೋಡಿದಾಗ ನಮಗೆ ಏನು ಅರ್ಥ ಆಗುತ್ತೆ ಅಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಹಾಗಿದ್ರೆ ಆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯ ಬಗ್ಗೆ ತಾವು ಈಗ ಟಿಪ್ಪಣಿ ಮಾಡಿಕೊಡ್ರಿ ನೋಟ್ಬುಕ್ದಲ್ಲಿ. ಇದು ಇಂಪಾರ್ಟೆಂಟ್. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಈ ಅಧ್ಯಾಯದಲ್ಲಿ ಬರುವಂಥ ಅತಿ ಪ್ರಮುಖವಾದಂಥ ಪ್ರಶ್ನೆ. ಇನ್ನು 2ನೇ ಪ್ರಮುಖವಾದಂಥ ಪ್ರಶ್ನೆ ಯಾವುದು ಅಂದರೆ 3ನೇ ಆಂಗ್ಲೋ ಮರಾಠ ಯುದ್ಧದ ಬಗ್ಗೆ ಇಲ್ಲೇನು ಹೈಲೈಟ್ ಮಾಡಿದ್ದಾರೆ. 3ನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳು ಅಂತ ಇದೆಲ್ಲ, ಇದು ಒಂದು 2ನೇ ಇಂಪಾರ್ಟೆಂಟ್ ಪ್ರಶ್ನೆ ಅಂತ. ಇನ್ನು 3ನೇ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದರೆ ಸಹಾಯಕ ಸೈನ್ಯ ಪದ್ಧತಿ. ಸಹಾಯಕ ಸೈನ್ಯ ಪದ್ಧತಿ ನಿಬಂಧನೆಗಳಾಗಿರಲಿ ಅಥವಾ ಅದೇನೇ ಇರಲಿ, ಸಹಾಯಕ ಸೈನ್ಯ ಪದ್ಧತಿ, ಈ 3 ಪಾಯಿಂಟ್ಸ್ಗಳು ಈ ಅಧ್ಯಾಯದ ಅತಿ ಪ್ರಮುಖವಾದಂಥ ಅಂಶಗಳು ಅನ್ನೋದನ್ನು, ಪ್ರಶ್ನೆಗಳು ಅನ್ನೋದನ್ನು ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಬೇಕು. ಇನ್ನು ಇದಕ್ಕೆ ಒಂದೊಂದಾಗಿ ನಾವು ಉತ್ತರವನ್ನು ನೋಡೋದೇ ಆದರೆ ಸಹಾಯಕ ಸೈನ್ಯ ಪದ್ಧತಿಯ ಬಗ್ಗೆ ಬರೀರಿ ಅಂತಂದಾಗ ಅಥವಾ ಅದರ ಬಗ್ಗೆ ಟಿಪ್ಪಣಿಯನ್ನು ಬರೀರಿ ಅಂತಂದಾಗ, ನಿಬಂಧನೆಗಳನ್ನು ತಿಳಿಸ್ರಿ ಅಂತಂದಾಗ ಸಹಾಯಕ ಸೈನ್ಯ ಪದ್ಧತಿಯನ್ನು ನಾವೇನು ಯಾರು ಜಾರಿಗೆ ತಂದರು ಅನ್ನೋದನ್ನು ಬರೀತೀರಿ. ಅದಾದಮೇಲೆ ಮತ್ತೆ ನಿಬಂಧನೆಗಳನ್ನು ಬರೀತೀರಿ. ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ಇರಿಸಿಕೊಳ್ಳಬೇಕು. ಸೇನೆಯ ವೆಚ್ಚವನ್ನು ಆ ರಾಜ್ಯವೇ ಭರಿಸಬೇಕು. ಬ್ರಿಟಿಷ್ ರೆಸಿಡೆಂಟನನ್ನು ನೇಮಿಸಿಕೊಳ್ಳಬೇಕು. ಬೇರೆ ಯುರೋಪಿಯನ್ರನ್ನು ನೇಮಿಸಿಕೊಳ್ಳುವಂತಿಲ್ಲ. ಯುದ್ಧ ಅಥವಾ ಸಂಧಾನಕ್ಕೆ ಬ್ರಿಟಿಷ್ ಗವರ್ನರ್ನ ಸಮ್ಮತಿ ಬೇಕು. ಕಂಪನಿಯು ರಾಜ್ಯಕ್ಕೆ ರಕ್ಷಣೆಯನ್ನು ಒದಗಿಸುವುದು. ಹೀಗೆ ಸಹಾಯಕ ಸೈನ್ಯ ಪದ್ಧತಿ 6 ಪಾಯಿಂಟ್ಸ್ ಇದ್ದಾವೆ. ಆ 6 ಪಾಯಿಂಟ್ಸ್ಗಳಲ್ಲಿ ತಾವು ಕೇವಲ 4 ಪಾಯಿಂಟ್ಸ್ಗಳನ್ನು ಇಲ್ಲಿ ಬರೆದಿದ್ದೆ ಆದರೆ ಈ 2 ಅಂಕದ ಪ್ರಶ್ನೆಗೆ ತಾವು ಉತ್ತರವನ್ನು ನೋಡ್ತಾ ಇದ್ದೀರಿ. ಇನ್ನು 2ನೇ ಇಂಪಾರ್ಟೆಂಟ್ ಪ್ರಶ್ನೆ 3ನೇ ಆಂಗ್ಲೋ ಮರಾಠ ಯುದ್ಧದ ಕಾರಣ ಮತ್ತು ಪರಿಣಾಮಗಳು. ಒಂದು ಕಾರಣ ಆದರೂ ಕೇಳ್ಬೋದು, ಪರಿಣಾಮ ಆದರೂ ಕೇಳ್ಬೋದು. ಈಗ 3 ಮಾದರಿ ಪ್ರಶ್ನೆ ಪತ್ರಿಕೆ 3ರಲ್ಲಿ ಪರಿಣಾಮಗಳು ಕೇಳಿದ್ದಾರೆ. ಮಾದರಿ ಪ್ರಶ್ನೆ ಪತ್ರಿಕೆ 4ರಲ್ಲಿ ಕಾರಣಗಳು ಕೇಳಿದ್ದಾರೆ. ಕಾರಣಗಳೇನು ಅಂತಂದಾಗ ಇಲ್ಲಿ 4 ಪಾಯಿಂಟ್ಸ್ಗಳನ್ನು ತಾವು ನೆನಪಿಡ್ತೀರಿ. ಮರಾಠರು ಯುದ್ಧದಲ್ಲಿ ಸೋತರು. 2ನೇ ಬಾಜಿರಾಯ್ ಕೋರೆಗಾಂವ್ ಮತ್ತು ಅಷ್ಟಿ ಯುದ್ಧದಲ್ಲಿ ಸೋತನು. ಪೇಶ್ವೆ ಹುದ್ದೆ ರದ್ದುಗೊಳಿಸಿ ವಿಶ್ರಾಂತಿ ವೇತನ ನೀಡಲಾಯಿತು. ಪ್ರತಾಪ್ ಸಿಂಹನನ್ನು ಸತಾರಾದಲ್ಲಿ ಪ್ರತಿಷ್ಠಾಪಿಸಿ ಮರಾಠರ ಪ್ರತಿರೋಧವನ್ನು ನಿಗ್ರಹಿಸಲಾಯಿತು. ವಿದ್ಯಾರ್ಥಿಗಳೇ, ಈ ಪ್ರಶ್ನೆ ಏನಿದೆ ಅನ್ನುವುದನ್ನು ಇನ್ನೊಂದು ಸಲ ತಾವು ಓದಬೇಕು. 3ನೇ ಆಂಗ್ಲೋ ಮರಾಠ ಯುದ್ಧವು ಮರಾಠರ ಅವನತಿಗೆ ಕಾರಣವಾಯಿತು. ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಪ್ರಶ್ನೆ ಇರೋದರಿಂದ ಇದು ಏನದ ಅಂದರೆ ವಿದ್ಯಾರ್ಥಿಗಳು ನಾವು ಸಾಕಷ್ಟು ಸಲ ಮೌಲ್ಯಮಾಪನದಲ್ಲಿ ನೋಡ್ತೀವಿ. ಇದಕ್ಕೆ ವಿದ್ಯಾರ್ಥಿಗಳು ಏನು ಉತ್ತರ ಬರೆದಿದ್ದಾರೆ ಅಂತಾರೆ, ಕಾರಣಗಳನ್ನು ಉತ್ತರವಾಗಿ ಬರೀತಾರೆ. ದಯವಿಟ್ಟು ಕಾರಣಗಳನ್ನು ಉತ್ತರವಾಗಿ ಬರೀಬಾರ್ದು. ಇಲ್ಲಿ ಪರಿಣಾಮಗಳನ್ನು ಉತ್ತರವಾಗಿ ಬರೀಬೇಕು ಅನ್ನೋದನ್ನು. ಈಗ ಇದೇ ಪ್ರಶ್ನೆಯನ್ನು ಇನ್ನೊಂದು ಸಲ ಹೆಂಗೆ ಕೇಳಿದ್ದಾರೆ ಅಂದರೆ 3ನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳು ಯಾವುವು. ಮರಾಠರು ಯುದ್ಧದಲ್ಲಿ ಸೋತರು. 2ನೇ ಬಾಜಿರಾವ್ ಕೋರೆಗಾಂವ್ ಮತ್ತು ಅಷ್ಟಿ ಯುದ್ಧದಲ್ಲಿ ಸೋತರು. ಪೇಶ್ವೆ ಹುದ್ದೆ ರದ್ದುಗೊಳಿಸಿ ವಿಶ್ರಾಂತಿ ವೇತನ ನೀಡಲಾಯಿತು. ಪ್ರತಾಪ್ ಸಿಂಹನನ್ನು ಸತಾರಾದಲ್ಲಿ ಪ್ರತಿಷ್ಠಾಪಿಸಿ ಮರಾಠರ ಪ್ರತಿರೋಧವನ್ನು ನಿಗ್ರಹಿಸಲಾಯಿತು. ಅಂದರೆ ಈ 2 ಪ್ರಶ್ನೆಗಳಿಗೆ ಉತ್ತರ ಪರಿಣಾಮಗಳೇ ಇದ್ದರೂ ಕೂಡ
ಪ್ರಶ್ನೆ ಕೇಳೋದು ಈಗಾಗಲೇ ನಾನು ಹೇಳಿದ್ದೀನಿ ನಿಮ್ಗೆ 16 ಅಂಕಗಳಿಗೆ ಸಂಬಂಧಪಟ್ಟಂತೆ ಅನ್ವಯ ಮಾದರಿ ಅಥವಾ ಟ್ವಿಸ್ಟ್ ಆಗಿ ಪ್ರಶ್ನೆಗಳನ್ನು ಕೇಳಿ ವಿದ್ಯಾರ್ಥಿಗಳಲ್ಲಿ ಗೊಂದಲ ಮೂಡಿಸ್ತಕ್ಕಂಥ ಸಾಧ್ಯತೆ ಇರುತ್ತದೆ. ಹಾಗಾಗಿ ವಿದ್ಯಾರ್ಥಿಗಳು 3ನೇ ಆಂಗ್ಲೋ ಮರಾಠ ಯುದ್ಧವು ಮರಾಠರ ಅವನತಿಗೆ ಕಾರಣವಾಯಿತು ಅಂತಂದಾಗ ವಿದ್ಯಾರ್ಥಿಗಳು ಕಾರಣವನ್ನು ಉತ್ತರವಾಗಿ ಬರೀಬಾರದು. 3ನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳನ್ನು ಉತ್ತರವಾಗಿ ಬರೆದು ಕೊನೆಗೆ ಒಂದು ಲೈನ್ ಏನು ಬರೀತೀರಿ ಅಂದರೆ, ಈ ರೀತಿಯಾಗಿ 3ನೇ ಆಂಗ್ಲೋ ಮರಾಠ ಯುದ್ಧವು ಮರಾಠರ ಅವನತಿಗೆ ಕಾರಣವಾಯಿತು ಅಂತ ಉತ್ತರವನ್ನು ತಾವು ಮುಗಿಸ್ಬೇಕು. ಇದು ಆದಮೇಲೆ ಭಾರತದಲ್ಲಿ ಬ್ರಿಟಿಷರು ತಮ್ಮ ಸಾಮ್ರಾಜ್ಯ ವಿಸ್ತರಣೆಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಒಂದು ಅಸ್ತ್ರವಾಗಿ ಬಳಸಿದರು ಸಮರ್ಥಿಸಿ. ಈ ಅಧ್ಯಾಯದಲ್ಲಿ ಬರುವಂಥ ಅತಿ ಪ್ರಮುಖವಾದಂಥ ಪ್ರಶ್ನೆ. ಇಲ್ಲಿ ಏನು ಬರೀತಾರೆ ಉತ್ತರದಲ್ಲಿ ಅಂದರೆ, ಡಾಲ್ಹೌಸಿ ಈ ಪದ್ಧತಿಯನ್ನು ಜಾರಿಗೆ ತಂದನು. ಯಾವುದೇ ಭಾರತೀಯ ರಾಜನು ಮೃತನಾದರೆ ಅವನ ದತ್ತುಪುತ್ರನಿಗೆ ಉತ್ತರಾಧಿಕಾರದ ಹಕ್ಕಿರಲಿಲ್ಲ. ಈ ನೀತಿಯಿಂದ ಬ್ರಿಟಿಷರು ಹಲವಾರು ರಾಜ್ಯಗಳನ್ನು ವಶಪಡಿಸಿಕೊಂಡರು. ಅವುಗಳೆಂದರೆ ಸತಾರಾ, ನಾಗ್ಪುರ್, ಉದಯ್ಪುರ್, ಸಂಬಲ್ಪುರ್, ಝಾನ್ಸಿ ಮುಂತಾದವು. ಇಷ್ಟು ಉತ್ತರವನ್ನು ಬರೀಬೇಕು. ಈ 4 ಪಾಯಿಂಟ್ಸ್ಗಳಲ್ಲಿ ಇದಕ್ಕೆ ಉತ್ತರ ತಾವು ಬರೀಬೇಕು. ಹೀಗೆ ವಿದ್ಯಾರ್ಥಿಗಳು ಈ 2ನೇ ಅಧ್ಯಾಯದಲ್ಲಿ 3 ಪಾಯಿಂಟ್ಸ್ಗಳನ್ನು ನೋಟ್ಸ್ ಮಾಡಿಕೊಳ್ಳ್ರಿ. 1 ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ, 2ನೇದು ಸಹಾಯಕ ಸೈನ್ಯ ಪದ್ಧತಿ, 3ನೇದು 3ನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳು. ಇಷ್ಟು ಏನಾದರೂ ತಾವು ಅಭ್ಯಾಸ ಮಾಡಿದ್ದೆ ಆದರೆ ಈ ಅಧ್ಯಾಯದಿಂದ ತಾವು 2 ಅಂಕಗಳನ್ನು ಗಳಿಸ್ತೀರಿ. ಇನ್ನು 3ನೇ ಅಧ್ಯಾಯದಿಂದ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಅಧ್ಯಾಯದಿಂದ ವಿದ್ಯಾರ್ಥಿಗಳು ಇಲ್ಲಿ 1 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ, ಇಲ್ಲಿ 4 ಅಂಕಕ್ಕೆ ಸಂಬಂಧಪಟ್ಟಂತೆ ನಾವು ಕೇಳೋದನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಹೈಲೈಟ್ ಮಾಡಿದ್ದನ್ನು ತಾವು ಗಮನಿಸಬಹುದು. ಭಾರತದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ತಾವು ನೋಡ್ರಿ 25ನೇ ಪ್ರಶ್ನೆ ಏನು ಬಂದಿದೆ ಅಂದರೆ, ಬ್ರಿಟಿಷ್ ಭೂಕಂದಾಯ ಪದ್ಧತಿಯಿಂದ ರೈತರ ಮೇಲಾದ ಪರಿಣಾಮಗಳನ್ನು ವಿವರಿಸಿ ಅಂತ ಬಂದಿದೆ. ಅದೇ ರೀತಿ ಇದೇ ಪ್ರಶ್ನೆಯನ್ನು ಇನ್ನೊಂದು ಸಲನೂ ಕೂಡ ಏನು ಕೇಳ್ಬೋದು ಅಂದರೆ ಬೇರೆ ರೀತಿಯಾಗಿ ಅಂದರೆ, ಬ್ರಿಟಿಷರ ಭೂಕಂದಾಯ ಪದ್ಧತಿಯಿಂದ ಭಾರತೀಯ ರೈತರು ಸಂಕಷ್ಟಕ್ಕೆ ಈಡಾದರು ಹೇಗೆ, ಸಂಕಷ್ಟಕ್ಕೆ ಈಡಾದರು ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಕೇಳಿದಾಗೂ ಕೂಡ ಅದೇ ಉತ್ತರವನ್ನು ತಾವು ಬರೀಬೇಕು. ಇನ್ನು 2ನೇದು ಇಂಪಾರ್ಟೆಂಟ್ ಯಾವುದು ಇಲ್ಲಿ ಅಂದರೆ, ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆಯು ಬೀರಿದ ಪರಿಣಾಮಗಳನ್ನು ವಿವರಿಸಿ ಅಂತ ಈ 2 ಪ್ರಶ್ನೆಗಳು ಅತಿ ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಬೇಕು. ಇನ್ನು ಜೊತೆಗೆ ಮತ್ತೊಂದು ಪ್ರಮುಖವಾದಂಥ ಪ್ರಶ್ನೆ ನಾವು ಏನಾದರೂ ನೋಡ್ಬೋದು ಅಂದರೆ, ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ವಿವರಿಸಿ ಅಂತ ಕೇಳ್ಬೋದು, ಅಥವಾ ರೈತವಾರಿ ಪದ್ಧತಿಯ ಬಗ್ಗೆ ಬರೀರಿ ಅಂತ ಕೇಳ್ಬೋದು. ಇಷ್ಟನ್ನು ಆದರೆ ಅತಿ ಇಂಪಾರ್ಟೆಂಟ್ ಯಾವುದಂದ್ರೆ ಭೂಕಂದಾಯ ನೀತಿಯ ಪರಿಣಾಮಗಳು, ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು. ಈ 2 ಪಾಯಿಂಟ್ಸ್ಗಳಿಗೆ ಸಂಬಂಧಪಟ್ಟಂತೆ ತಾವು ಮಾದರಿ ಉತ್ತರವನ್ನು ಸಿದ್ಧಪಡಿಸಿಕೊಳ್ಳಬೇಕು. ಏನು ಉತ್ತರ ಇದೆ? ಭೂಕಂದಾಯ ಪದ್ಧತಿಯಿಂದ ಭಾರತೀಯ ರೈತರ ಮೇಲಾದ ಪರಿಣಾಮಗಳನ್ನು ವಿವರಿಸಿ. ಈ ಪ್ರಶ್ನೆ ಏನಾದರೂ ಪರೀಕ್ಷೆಗಳಿಗೆ ಬಂದಿದೆ, ಈಗಾಗಲೇ ಕೇಳಿದ್ದಾರೆ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ. ಇದಕ್ಕೆ ಮಾದರಿ ಉತ್ತರ ಏನು ಅಂದರೆ, ಜಮೀನ್ದಾರಿ ಸಮುದಾಯ ಸೃಷ್ಟಿಯಾಯಿತು, ರೈತರು ಜಮೀನ್ದಾರರ ಶೋಷಣೆಗೆ ಒಳಗಾದರು, ಭೂಮಿ ಮಾರಾಟದ ವಸ್ತುವಾಯಿತು, ಕೃಷಿಯು ವಾಣಿಜ್ಯೀಕರಣಗೊಂಡಿತು, ಲೇವಾದೇವಿಗಾರರು ಬಲಿಷ್ಠರಾದರು, ಜಮೀನ್ದಾರರು ಕೂಡ ತಮ್ಮ ಜಮೀನನ್ನು ಪರಭಾರೆ ಮಾಡಿದರು, ಕೊನೆಯದಾಗಿ ರೈತರು ನಿರ್ಗತಿಕರಾದರು. ವಿದ್ಯಾರ್ಥಿಗಳ ಬಹಳ ಸರಳವಾದಂಥ ಅಂಶಗಳು ಉತ್ತರ ರೂಪದಲ್ಲಿ ಇದ್ದಾವೆ. ಈ ಉತ್ತರಗಳನ್ನು ತಾವೇನು 2, 4, 6, 7 ಪಾಯಿಂಟ್ಸ್ಗಳಿವೆ, ಆ 7 ಪಾಯಿಂಟ್ಸ್ಗಳಿಗೆ ತಾವು ಕಂಠಪಾಠ ಮಾಡಿ ಈ ಉತ್ತರವನ್ನು ಬಹಳ ಸರಳವಾಗಿ ತಾವು ಪರೀಕ್ಷೆಯಲ್ಲಿ ಬರೆಯುವ. ಅಂದರೆ ಒಟ್ಟಾರೆ ಭೂಕಂದಾಯ ಪದ್ಧತಿಯಿಂದ ರೈತರು ಸಂಕಷ್ಟಕ್ಕೆ ಈಡಾದರು, ಈ ಅಂಶವನ್ನು ಹಿಡ್ಕೊಂಡು ತಾವು ಉತ್ತರವನ್ನು ಬರೀಬೇಕು. ಇನ್ನು ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣ ಪದ್ಧತಿಯು ಬೀರಿದ ಪರಿಣಾಮಗಳನ್ನು ವಿವರಿಸಿ ಅಂತ ಇನ್ನೊಂದು ಅತಿ ಪ್ರಮುಖವಾದಂಥ ಪ್ರಶ್ನೆ. ಹಿಂದಿನ ಪರೀಕ್ಷೆಗಳಲ್ಲಿ ಬಹಳಷ್ಟು ಸಲ ಅದು ಬಂದಿರತಕ್ಕಂಥ ಪ್ರಶ್ನೆ. ಇದಕ್ಕೆ ಉತ್ತರವಾಗಿ ಭಾರತೀಯರು ಆಧುನಿಕತೆ, ಪ್ರಜಾಪ್ರಭುತ್ವ ಮುಂತಾದ ಮೌಲ್ಯಗಳನ್ನು ರೂಢಿಸಿಕೊಂಡರು.
ಇದರಲ್ಲಿ ವಿದ್ಯಾರ್ಥಿಗಳು 2 ಪಾಯಿಂಟ್ಸ್ ಬೇಕಾದರೂ ಮಾಡಬಹುದು. ಭಾರತೀಯರಲ್ಲಿ ಆಧುನಿಕತೆಯ ಮೌಲ್ಯ ಬೆಳೆಯಿತು. 2ನೇ ಪಾಯಿಂಟ್ಸು ಭಾರತೀಯರಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯ ರೂಢಿಸಿಕೊಂಡರು. 2 ಪಾಯಿಂಟ್ಸ್ ಬೇಕಾದರೂ ಕೂಡ ತಾವು ಇದರಲ್ಲಿ ಬರೀಬಹುದು. ಸ್ಥಳೀಯ ಭಾಷೆಯಲ್ಲಿ ಸಾಹಿತ್ಯ ರಚನೆಯಾಯಿತು. ವೃತ್ತಪತ್ರಿಕೆಗಳು ಹುಟ್ಟಿಕೊಂಡವು. ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು ನಡೆದವು. ರಾಷ್ಟ್ರೀಯವಾದಿ ದೃಷ್ಟಿಕೋನ ಬೆಳೆಯಿತು. ಭಾರತದ ಸಾಂಸ್ಕೃತಿಕ ಪರಂಪರೆಯ ಪರಿಚಯ ಉಂಟಾಯಿತು. ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆ ಮೂಡಿತು. ಭಾರತದಲ್ಲಿ ಹೊಸ ತಲೆಮಾರುಗಳ ಸೃಷ್ಟಿಯಾಯಿತು. ವಿದ್ಯಾರ್ಥಿಗಳು ಬಹಳ ಸರಳವಾಗಿ ಈ ಪ್ರಶ್ನೆಗೆ ಉತ್ತರವನ್ನು ತಾವು ಬರೀಬಹುದು ಅಂತಕ್ಕಂಥದ್ದನ್ನು ಹೇಳ್ತಾ, ಈ ಪ್ರಶ್ನೆ 4 ಅಂಕಕ್ಕೆ ಕೇಳೋ ಸಾಧ್ಯತೆ ಇದ್ರೂ ಕೂಡ ಅದ 4 ಅಂಕಕ್ಕೂ ತಾವು ಉತ್ತರವನ್ನು ರೆಡಿ ಮಾಡಬೇಕು. ಈ ಪಾಯಿಂಟ್ಸ್ಗಳಲ್ಲಿ ಉತ್ತರ. ಇನ್ನು ಇದನ್ನೇ ಅನ್ವಯ ಮಾದರಿಯಲ್ಲಿ ಹೇಗೆ ಪ್ರಶ್ನೆ ಬರಬಹುದು ಅಂತಂದರೆ, ಬ್ರಿಟಿಷ್ ಶಿಕ್ಷಣ ಪದ್ಧತಿಯು ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆಯನ್ನು ಉಂಟು ಮಾಡಿತು ಹೇಗೆ? ಈ ರೀತಿಯಾಗಿ ಪ್ರಶ್ನೆ ಬಂದಾಗಲೂ ಕೂಡ ಮೇಲಿನ ಅಂಶಗಳನ್ನು ಉತ್ತರವಾಗಿ ಬರೀಬೇಕು. ಇನ್ನೊಂದು ರೀತಿ ಪ್ರಶ್ನೆ ಹೇಗೆ ಬರ್ಬೋದು ಅಂದರೆ, ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣ ಪದ್ಧತಿಯು ಹೊಸ ತಲೆಮಾರುಗಳನ್ನು ಸೃಷ್ಟಿಸುತ್ತಾ ಹೋಯಿತು. ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಕೇಳಿದಾಗೂ ಕೂಡ ಮೇಲಿನ ಅಂಶಗಳನ್ನು ಉತ್ತರವಾಗಿ ಬರೀಬೇಕು. ಕೊನೆಗೆ ಏನು ಮಾಡಬೇಕಂದ್ರೆ, ಈ ರೀತಿಯಾಗಿ ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣ ಪದ್ಧತಿಯು ಹೊಸ ತಲೆಮಾರುಗಳನ್ನು ಸೃಷ್ಟಿಸಿತು ಅಂತ ಉತ್ತರವನ್ನು ತಾವು ಮುಗಿಸಬೇಕು. ವಿದ್ಯಾರ್ಥಿಗಳಿಗೆ ತಿಳಿದಿರ್ಬೋದು, ತಾವು ಈ ರೀತಿಯಾಗಿ ಉತ್ತರವನ್ನು ಬರೀಬೇಕು. ಇನ್ನು ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದ ರೈತವಾರಿ ಪದ್ಧತಿಯನ್ನು ವಿವರಿಸಿ ಅಂತ ಒಂದ್ಸಲ ಬಂದಿದೆ. ಈ ರೈತವಾರಿ ಪದ್ಧತಿಯನ್ನು ವಿವರಿಸಿಯೇ ಬರ್ಬೋದು, ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ವಿವರಿಸಿ ಅಂತ ಬರ್ಬೋದು, ಅಥವಾ ಮಹಲ್ವಾರಿ ಪದ್ಧತಿಯನ್ನು ವಿವರಿಸಿ ಅಂತ ಬರ್ಬೋದು. ಎಲ್ಲನೂ ಕೂಡ ಒಂದು ರೀತಿಯಾಗಿ 1-2-3 ಪಾಯಿಂಟ್ಸ್ಗಳು ಸ್ವಲ್ಪ ಒಂದೇ ರೀತಿಯಾದಂಥ ಉತ್ತರವನ್ನು ತಾವು ಬರೀಬಹುದು. ರೈತವಾರಿ ಪದ್ಧತಿ ಅಂದಾಗೇನು? ಈ ಪದ್ಧತಿಯನ್ನು ಅಲೆಕ್ಸಾಂಡರ್ ರೀಡ್ ಮತ್ತು ಥಾಮಸ್ ಮನ್ರೋ ಜಾರಿಗೆ ತಂದನು. ರೈತ ಮತ್ತು ಸರ್ಕಾರದ ನಡುವೆ ನೇರ ಸಂಪರ್ಕವಿತ್ತು. ಭೂಮಿಯನ್ನು ಉಳುಮೆ ಮಾಡುತ್ತಿದ್ದವನು ಅದರ ಮಾಲೀಕನಾದನು. 50% ಕಂದಾಯ ನೀಡಬೇಕಾಗಿತ್ತು. ರೈತರೇ ನೇರವಾಗಿ ಕಂದಾಯ ನೀಡುತ್ತಿದ್ದರು. ಕಂದಾಯವನ್ನು 30 ವರ್ಷಗಳ ಅವಧಿಗೆ ನಿಗದಿಗೊಳಿಸಲಾಗಿತ್ತು. ಈ ಪಾಯಿಂಟ್ಸ್ಗಳಲ್ಲಿ ತಾವು ಉತ್ತರವನ್ನು ಇದಕ್ಕೆ ಬರೀಬೇಕು. ಇನ್ನು ಈ ರೀತಿಯಾಗಿ ವಿದ್ಯಾರ್ಥಿಗಳು ಈ 3 ಅಧ್ಯಾಯಗಳು, ಭಾರತಕ್ಕೆ ಯುರೋಪಿಯನ್ ಆಗಮನ, ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ, ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಪರಿಣಾಮ, ಈ 3 ಅಧ್ಯಾಯಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ನಾವು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಪೂರ್ವಸಿದ್ಧತಾ ಪರೀಕ್ಷೆಯನ್ನು ಗಮನಿಸಿ ಯಾವ ಪ್ರಶ್ನೆ ಅತಿ ಪ್ರಮುಖ ಮತ್ತು ಆ ಪ್ರಮುಖವಾದಂಥ ಪ್ರಶ್ನೆಗಳಿಗೆ ನಮ್ಮ ಮಾದರಿ ಉತ್ತರಗಳು ಹೇಗಿರಬೇಕು ಅನ್ನೋದನ್ನು ವಿದ್ಯಾರ್ಥಿಗಳು ಗಮನಿಸಿದಿರಿ. ಪ್ರಿಯ ವಿದ್ಯಾರ್ಥಿಗಳೇ, ಇದೇ ರೀತಿಯಾಗಿ ಈ ಮುಂದಿನ ಅಧ್ಯಾಯಗಳನ್ನು ಕೂಡ, ಅಂದರೆ 33 ಅಧ್ಯಾಯಗಳಲ್ಲಿ ಯಾವ ಪ್ರಶ್ನೆಗಳು ಅತಿ ಪ್ರಮುಖ ಮತ್ತು ಅವುಗಳು ಏಕೆ ಅತಿ ಪ್ರಮುಖ ಮತ್ತು ಅದಕ್ಕೆ ನಾನು ಮಾದರಿ ಉತ್ತರವನ್ನು ಹೇಗೆ ಬರೀಬೇಕು, ಜೊತೆಗೆ ಅನ್ವಯ ಮಾದರಿ ಪ್ರಶ್ನೆಗಳನ್ನು ಯಾವ ಪ್ರಶ್ನೆಗಳಿಗೆ ಕೇಳ್ತಕ್ಕಂಥ ಸಾಧ್ಯತೆ ಇದೆ, ಆ ಅನ್ವಯ ಮಾದರಿ ಪ್ರಶ್ನೆ ಕೇಳಿದಾಗೂ ಕೂಡ ನಾನು ಅದಕ್ಕೆ ಉತ್ತರವನ್ನು ಹೇಗೆ ಬರೀಬೇಕು ಅನ್ನೋದನ್ನು ಈ ಮುಂದಿನ ಅಧ್ಯಾಯಗಳನ್ನು ಕೂಡ ನಾವು ಗಮನಿಸೋಣ. ಅದಕ್ಕಾಗಿ ಈ ವಿಡಿಯೋದಲ್ಲಿ ಇಷ್ಟು ವಿಷಯಗಳನ್ನು, ಅಂದರೆ 3 ಅಧ್ಯಾಯಗಳ ಬಗ್ಗೆ ನಾವು ನೋಡಿದ್ದೀವಿ. ಮುಂದಿನ ಅಧ್ಯಾಯಗಳನ್ನು ಇನ್ನಷ್ಟು ವಿವರವಾಗಿ ಅತಿ ಪ್ರಮುಖವಾದ ಪ್ರಶ್ನೆಗಳು ಯಾವುವು, ಪರೀಕ್ಷೆಯಲ್ಲಿ ಬರಬಹುದಾದ ಸಂಭವನೀಯ ಪ್ರಶ್ನೆಗಳು ಯಾವುವು ಮತ್ತು ಆ ಪ್ರಶ್ನೆಗಳಿಗೆ ನನ್ನ ಉತ್ತರ ಹೇಗಿರಬೇಕು ಅನ್ನೋದನ್ನು ವಿವರವಾಗಿ ಚರ್ಚೆ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ವಿದ್ಯಾರ್ಥಿಗಳೇ, ಈ ವಿಡಿಯೋ ತಮಗೇನಾದರೂ ಸರಿ ಅನಿಸಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಮತ್ತು ಮುಂದಿನ ವಿಡಿಯೋಗಳನ್ನು ತಾವು ನೋಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇಲ್ಲಿಗೆ